ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಈ ಥರ ನಾನು ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಈ ಥರ ಆರಾಮಾಗಿ ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ನಾನು ಈ ಥರ ಮನೇಲಿ ವೀಡಿಯೋಸ್ ಮಾಡೋದಂತಂದರೆ ಅಫ್ಕೋರ್ಸ್ ಕುಕ್ಕಿಂಗ್, ಇಲ್ಲ ಅಂತಂದರೆ ಏನಾದರೂ ಬಟ್ಟೆದು ಹಾಲ್ಸ್ ಆಗಿರ್ಬೋದು, ಅದನ್ನು ನಾನು ಮನೇಲಿ ಆರಾಮಾಗಿ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಡಿಫ್ರೆಂಟ್ ಆಗಿರೋ ವೀಡಿಯೋ ಜೊತೆ ಬರ್ತಾ ಇದ್ದೀನಿ. ಅದೇನಂತ ಅಂದರೆ, ಇವಾಗ ಎಲ್ಲರೂ ಯೂಶುವಲ್ ಆಗಿ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಆಗಿರ್ಬೋದು, ಹ್ಯಾಕ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ವೀಡಿಯೋಸ್ ನೋಡ್ತಾ ಇರ್ತೀವಿ. ಅದನ್ನೆಲ್ಲರೂ ನಾವು ಟ್ರೈ ಮಾಡಿರ್ತೀವಿ. ನಾನಂತೂ ಹೇರ್ ಸ್ಟೈಲ್ ಟ್ರಿಕ್ಸ್ನೆಲ್ಲನೂ ಯೂಸ್ ಮಾಡಿದ್ದೀನಿ, ಬಟ್ ನನಗೆ ಯಾವುದು ಇದುವರೆಗೂ ಸಕ್ಸಸ್ಫುಲ್ ಆಗಿಲ್ಲ. ಸೊ ಇವತ್ತು ನಾನು ಯಾವ ಹ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಇದೇ ಥರ ಹೇರ್ ಸ್ಟೈಲ್ ಥರನೇ ಡ್ರೆಸ್ಸಿಂಗ್ ಹ್ಯಾಕ್ಸ್ ಅಂತ ಇರುತ್ತೆ. ಸೊ ಇವಾಗ ನಾನು ಯೂಟ್ಯೂಬಲ್ಲೇ ವೀಡಿಯೋಸ್ ನೋಡಿಕೊಂಡು ತುಂಬ ಫೇಮಸ್ ಆಗಿರೋ ಹ್ಯಾಕ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ಒಂದು 5ರಿಂದ 6ನ ಚೂಸ್ ಮಾಡಿಬಿಟ್ಟು ಯಾವ ಹ್ಯಾಕ್ಸ್ನ ಮಾಡ್ತಾ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ. ಅದೇ ಥರ ನಾನು ಟ್ರೈ ಮಾಡ್ತೀನಿ. ಸೊ ಯೂಶಲಿ ಇದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವುದು ಹ್ಯಾಕ್ಸ್ನ ಯೂಸ್ ಮಾಡ್ತೀನಿ ಅದೆಲ್ಲ ನಿಮಗೂ ಗೊತ್ತಾಗಬೇಕಂತ ಅಂದರೆ ಏನು ಮಾಡಬೇಕು ಹೇಳಿ, ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ವೀಡಿಯೋಸ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಬ್ಯಾಕ್. ಲೆಟ್ ಸ್ಟಾರ್ಟ್ ವಿತ್ ದ ಫ್ಯಾಷನ್ ಹ್ಯಾಕ್ಸ್. ಇವಾಗ ನಾನು ಫಸ್ಟ್ ಹ್ಯಾಕ್ನ ಟ್ರೈ ಮಾಡ್ತಾ ಇದ್ದೀನಿ. ಅದು ಯಾವ ಹ್ಯಾಕ್ ಅಂತ ನಿಮಗೂ ಕೂಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನಾನು ಸೈಮಲ್ಟೇನಿಯಸ್ ಆಗಿ ಟ್ರೈ ಮಾಡ್ತೀನಿ. ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫ್ಯಾಷನ್ ಹ್ಯಾಕ್ ನಂಬರ್ 1. ಸೊ ಫಸ್ಟ್ ಫ್ಯಾಷನ್ ಹ್ಯಾಕ್ ಈಸ್ ಕುರ್ತಾ ಹ್ಯಾಕ್ ಪಾರ್ಟ್ 1. ಓಕೆ, ಸೊ ಇವಾಗ ಇಲ್ಲಿ ಒಂದು ಕುರ್ತಾ ತೊಗೊಂಡು ಟೈ ಮಾಡಿ ಅದನ್ನು ಒಳಗಡೆಯಿಂದ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ರಿಮೈನಿಂಗ್ ಪಾರ್ಟ್ ಅಂತ ಅಂದರೆ ಹಿಂದೆಗಡೆ ಪಾರ್ಟ್ನ ಟಕಿಂಗ್ ಮಾಡಿದ್ದಾರೆ ಅಷ್ಟೇ. ಓ ಮೈ ಗಾಡ್, ದಿಸ್ ಇಸ್ ಸೋ ಕೂಲ್. ಸ್ಟಿಚಿಂಗ್ ಇಲ್ಲ, ಕಟ್ಟಿಂಗ್ ಇಲ್ಲ, ಆರಾಮಾಗಿ ನೀವು ಮನೆಯಲ್ಲಿರೋ ಕುರ್ತಾನ ತೊಗೊಂಡು ನೀವು ಟಾಪ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಇವಾಗ ಇದು ಸಕ್ಸಸ್ ಆಗುತ್ತೆ ಅಂದರೆ ನಮಗೆ ಕಂಫರ್ಟಬಲ್ ಆಗಿ ಇರುತ್ತಾ ಇಲ್ವಾ ಅಂತ ನಿಮಗೆ ತೋರಿಸ್ತೀನಿ. ಸೊ ಲೆಟ್ ಮಿ ಟ್ರೈ. ಸೊ ಇವಾಗ ನಾನಿಲ್ಲಿ ಜಸ್ಟ್ ನಾರ್ಮಲ್ ಕುರ್ತಾ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಸ್ಟೆಪ್ ಏನಂತ ಅಂದರೆ, ನಮ್ಮದು ವೇಸ್ಟ್ ಲೆವೆಲ್ ಏನಿರುತ್ತೆ ಅಲ್ಲಿವರೆಗೂ ಇದನ್ನು ಟೈ ಮಾಡಿ ಥರ ಇಟ್ಕೋಬೇಕು. ಅಂತಂದರೆ ಏನು ಟೈ ಮಾಡಬಾರ್ದು, ಜಸ್ಟ್ ಈ ಥರ ಒಂದು ರೆಫರೆನ್ಸ್ಗೆ ಅಂತ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಈ ಪೋರ್ಷನ್ನ ಒಳಗಡೆಯಿಂದ ಹಾಕೋಬೇಕು ಅಷ್ಟೆ. ಸೆಕ್ ಸೊ ಫ್ರಂಟ್ ಪೋರ್ಷನ್ ಈ ಥರ ಹಾಕ್ತಾರೆ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಏನಿರುತ್ತೆ ಅದನ್ನು ನೀಟಾಗಿ ಟಕ್ಕಿಂಗ್ ಮಾಡ್ಕೋಬೇಕಷ್ಟೆ. ಸೊ ಟಕ್ಕಿಂಗ್ ಮಾಡ್ಕೊಂಡ್ಮೇಲೆ ನಿಮಗೆ ಎಷ್ಟು ಲೆಂತ್ ಬೇಕು ಅದನ್ನೆಲ್ಲ ನೀವು ಆರಾಮಾಗಿ ಅಡ್ಜಸ್ಟ್ ಮಾಡ್ತೀವಿ. ಓ ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ. ಆ್ಯಕ್ಚುಲಿ ನನ್ನ ಕುರ್ತಾದಲ್ಲಿ ಈ ಥರ ಫಸ್ಟ್ ಓಪನ್ ಸ್ಲಿಟ್ಸ್ ಇತ್ತು. ಸೊ ಇನ್ನೂ ಸ್ವಲ್ಪ ಪ್ರಿಟಿಯಾಗಿ ಕಾಣಿಸ್ತಾರೆ. ಸೊ ಇಫ್ ಇನ್ ಕೇಸ್ ನೀವು ಯಾರಾದರೂ ಈ ಹ್ಯಾಕ್ಸ್ನ ಟ್ರೈ ಮಾಡಿದ್ರೆ, ಯು ಬೆಟರ್ ಸೆಕ್ಯೂರ್ ಈ ಕಡೆ ಎಡ್ಜಸಲ್ಲಿ ಸ್ವಲ್ಪ ಸೇಫ್ಟಿ ಪಿನ್ಸ್ ಹಾಕ್ಬಿಟ್ಟು ಸೆಕ್ಯೂರ್ ಮಾಡಿದ್ರೆ ದಿಸ್ ವಿಲ್ ಬಿ 100% ಕಂಫರ್ಟಬಲ್. ಸೊ ಹ್ಯಾಕ್ ನಂಬರ್ 1 ಇಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ವೆರಿ ಮಚ್ ಈಸಿ ಟು ಗೋ. ಸೊ ನೀವು ಎಲ್ಲರೂ ಟ್ರೈ ಮಾಡಿ ಈ ಹ್ಯಾಕ್ನ ಆ್ಯಂಡ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಫ್ಯಾಷನ್ ಹ್ಯಾಕ್ ನಂಬರ್ ಇಸ್ 100% ಸಕ್ಸಸ್ಫುಲ್. ಸೊ ಹ್ಯಾಕ್ ನಂಬರ್ 1 ವಾಸ್ ಡನ್ ಇನ್ ಸೆಕೆಂಡ್ಸ್, ಲಿಟ್ರಲಿ ಸೂಪರ್ ಡೂಪರ್ ಕಂಫರ್ಟಬಲ್ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ಹ್ಯಾಕ್ ಏನಿರುತ್ತೆ ಅಂತ ನೋಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಹ್ಯಾಕ್ ನಂಬರ್ 2. ಸೊ ಈ ಹ್ಯಾಕ್ಗೆ ಮೇ ಬಿ ಶರ್ಟ್ಸ್ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ. ಯೂಶಲಿ ನಾನು ಶರ್ಟ್ಸ್ನ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಇದನ್ನು ಟ್ರೈ ಮಾಡೋಣ. ಸೊ ಹಾಫ್ ಬಟನಿಂದ ಹಾಕ್ಬಿಟ್ಟು ಅದನ್ನು ಟರ್ನ್ ಮಾಡಿ ಹಿಂದೆ ಟೈ ಮಾಡಿಬಿಟ್ಟು ಟಕ್ಕಿನ್ ಮಾಡಬೇಕು. ದಿಸ್ ಲುಕ್ ಸೋ ಸಿಂಪಲ್, ಬಟ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಲೆಟ್ ಮಿ ಸ್ಟಾರ್ಟ್ ದಿಸ್ ಹ್ಯಾಕ್. ಸೊ ಈ ಥರ ಹತ್ತದಿಂದ ತೊಗೊಂಡು ಅದನ್ನು ಟೈ ಮಾಡಬೇಕು. ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದೆ ಅಲ್ವ, ನಾನು ಶರ್ಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಂತ. ಇದು ಯಾವುದೋ ಬೋಲ್ಡ್ ಹಳೆ, ತುಂಬಾ ಹಳೇದು ಇದು. ಸೊ ಲೆಟ್ ಮಿ ಎಲ್ಲ ಬಟನ್ಸ್ ಹಾಕಾಗಿದೆ. ನೆಕ್ಸ್ಟ್ ಇವಾಗ ಅದನ್ನು ಉಲ್ಟಾ ಮಾಡಬೇಕಷ್ಟೇ. ಉಲ್ಟಾ ಮಾಡಾದ್ಮೇಲೆ ಹತ್ರ ಟ್ರೈ ಮಾಡಬೇಕು.
ಹಾಕೋಬೇಕು. ಸೊ ಇವಾಗ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ದಿಸ್ ಇಸ್ ನಾಟ್ ಎಟ್ ಆಲ್ ಕಂಫರ್ಟಬಲ್ ಆ್ಯಂಡ್ ಇದು ಏನು ಥರ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಮೇ ಬಿ ನನಗೆ ಶರ್ಟ್ ಇದು ಸ್ವಲ್ಪ ಚಿಕ್ಕದಾಗಿದ್ದರಿಂದ ನನಗೆ ಆರಾಮಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಿಂದೆಗಡೆನೂ ಅಷ್ಟೇ ಅಷ್ಟು ಫಿನಿಶಿಂಗ್ ಆಗಲಿ ಏನೂ ಇಲ್ಲ. ನಥಿಂಗ್ ಇಸ್ ನಾನು ಔಟ್ ಆಫ್ 10 ಐ ಗಿವ್ 0. ಸೊ ಆ್ಯಕ್ಟ್ ನಂಬರ್ 2 is not at all successful. ಸೊ ಇವಾಗ ನನ್ನ ಹತ್ರ 2 ಲೆಗಿನ್ಸ್ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ರೆಡ್ ಮತ್ತು ಬ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನಿಲ್ಲಿ ರೆಡ್ ಆ್ಯಂಡ್ ಬ್ಲೂ ತೊಗೊಂಡಿದ್ದೀನಿ. ಸೊ 1 ಲೆಗಿನ್ಸ್ನ ನೀವು ಫಸ್ಟ್ ತೊಗೊಂಡು ಈ ಥರ ಶೋಲ್ಡರ್ಸ್ಗೆ ಹಾಕೋಬೇಕು ಆ್ಯಂಡ್ ಈ ಪೋರ್ಷನ್ ಆ ಥರನೇ ಬಿಡಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಅದೇ ಥರ ಹಾಕೋಬೇಕು. ಸೊ ಇದು ಹಾಕಾದ್ಮೇಲೆ ನೆಕ್ಸ್ಟ್ ಇದನ್ನು ಈ ಥರ ಲಾಕ್ ಮಾಡಿಬಿಟ್ಟು ಲಾಕ್ ಆಗಿದೆ. ನೆಕ್ಸ್ಟ್ ಇದ್ರ ಮೇಲೆ ರಬ್ಬರ್ ಬ್ಯಾಂಡ್ ತಗೊಂಡು ಇದನ್ನು ಟೈ ಮಾಡಬೇಕು. ಸೊ ಇವಾಗ ಫ್ರಂಟ್ ಪೋರ್ಷನ್ ಇಸ್ ಡನ್. ನೆಕ್ಸ್ಟ್ ಇವಾಗ ಹಿಂದೆಗಡೆ ಏನಿಲ್ಲ ನಾರ್ಮಲ್ ಆಗಿ ಟೈ ಮಾಡಬೇಕು. ಅದನ್ನು ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡಬೇಕು. ಸೊ ಯಾಗಿದೆ ಇದ್ರ ರಿವ್ಯೂ ಹೇಳಬೇಕಂತ ಅಂದರೆ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ದ್ಯಾಟ್ ಕಂಫರ್ಟಬಲ್ ಅಂತಂದರೆ ನೀವು ಇದನ್ನು ಕ್ರಾಪ್ ಟಾಪ್ ಮೇಲೆ ಟ್ರೈ ಮಾಡಬೇಕು. ಇದನ್ನು ಒಂದೇನಂತೂ ಟ್ರೈ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಕಂಫರ್ಟಬಲ್ ಆಗಿ ಇರೋದಿಲ್ಲ. ಆಮೇಲೆ ಇಲ್ಲಿ ನನಗೆ ರೆಡ್ ಲೆಗಿನ್ಸ್ ಫುಲ್ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಈ ಕಡೆ ಏನು ಅಷ್ಟು ಅನಿಸ್ತಾ ಇಲ್ಲ. ಬಟ್ ಬ್ಲೂ ಲೆಗಿನ್ಸ್ ಸ್ವಲ್ಪ ಲೂಸ್ ಇದೆ. ಸೊ ಇಲ್ಲಿ ಶೋಲ್ಡರ್ ಹತ್ರ ಎಲ್ಲ ಸ್ವಲ್ಪ ಅಷ್ಟು ಫಿಟ್ಟಿಂಗ್ ಆಗಿಲ್ಲ. ಆ್ಯಂಡ್ ನೆಕ್ಸ್ಟು ಹಿಂದೆಗಡೆ ಪೋರ್ಷನ್ ಬಂದರೆ ಹಿಂದೆಗಡೆನೂ ಅಷ್ಟೇ ಫುಲ್ ಟೈಮ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇದು ಒಂದನ್ನೇ ಟ್ರೈ ಮಾಡೋಕ್ಕಾಗಲ್ಲ. ಸೊ ನೀವು ಈ ಥರ ಕ್ರಾಪ್ ಟಾಪ್ ಮೇಲೆ ಈ ಥರ ಸ್ಟ್ರಕ್ ಕೈಂಡ್ ನೀವು ಯೂಸ್ ಮಾಡಿಬಿಟ್ಟು ಇದನ್ನು ಮಾಡ್ಬೋದು. ಸೊ ಆ ಥರ ಯೂಸ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ. ಸೊ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾನು ಈ ಹ್ಯಾಕಿಗೆ ಔಟ್ ಆಫ್ 10 ಒಂದು 5 ಮಾರ್ಕ್ಸ್ ಕೊಡ್ತೀನಿ ಅಷ್ಟೇ. ಸೊ ಹ್ಯಾಕ್ ನಂಬರ್ 3 ಇಸ್ ನಾಟ್ ದ್ಯಾಟ್ ಸಕ್ಸಸ್ಫುಲ್ ಬಟ್ ಇಟ್ಸ್ ಗುಡ್. ಓಕೆ, ಸೊ ಹ್ಯಾಕ್ ನಂಬರ್ 4 ಇಸ್ ಟಿ ಶರ್ಟ್ ಹ್ಯಾಕ್. ಇಲ್ಲಿ ಟಿ ಶರ್ಟ್ನ ತೊಗೊಂಡು ಸ್ವಲ್ಪ ಲೂಸ್ ಟಿ ಶರ್ಟ್ ತೊಗೊಂಡಿದ್ದಾರೆ. ಸೊ ಲೂಸ್ ಟಿ ಶರ್ಟ್ನ ತೊಗೊಂಡು ಅದನ್ನು ಹಾಫ್ ಆಗಿ ಮರ್ಚಿಬಿಟ್ಟು ಓಕೆ ಫ್ಲಿಟ್ಸ್ ಆಗಿ ಮಾಡಿದ್ದಾರೆ. ಓ ದಿಸ್ ಇಸ್ ಸೊ ಬ್ಯೂಟಿಫುಲ್. ಓಕೆ, ನೋಡೋಕ್ಕೆ ಫುಲ್ ಈಸಿ ಆಗಿದೆ ಅಲ್ವಾ. ಸೊ ಲೆಟ್ ಮಿ ಟ್ರೈ ದಿಸ್. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಹ್ಯಾಕ್ ನಂಬರ್ 4. ಸೊ ಇವಾಗ ನಾನು ಸ್ವಲ್ಪ ಲೂಸ್ ಟಿ ಶರ್ಟ್ ಹಾಕೊಂಡು ಬಂದಿದ್ದೀನಿ. ಇವಾಗ ಟಿ ಶರ್ಟ್ಸ್ ಮೇಲೆ ಫ್ಲವರ್ ಮಾಡೋಕ್ಕಾಗುತ್ತೆ ಇಲ್ವಾ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಸ್ಟೆಪ್ ಇಸ್ ನಾವು ಇದನ್ನು ಹಾಫ್ ಮಾಡಿಕೊಂಡು ಅದನ್ನು ಒಳಗಡೆ ಮರ್ಚ್ಕೋಬೇಕು. ನೆಕ್ಸ್ಟ್ 1 ಸೆಕೆಂಡ್. ಸೊ ಇದನ್ನು ಮೇ ಬಿ ಉಲ್ಟಾ ಮಾಡಿಬಿಟ್ಟು ಒಳಗಡೆಯಿಂದ ಸ್ವಲ್ಪ ತೆಗಿಬೇಕಂತ ಅನಿಸುತ್ತೆ. ಬಟ್ ನಾನು ಎಷ್ಟು ಟ್ರೈ ಮಾಡಿದ್ರು ಅದು ಫ್ಲವರ್ ಥರ ಬರ್ತಾಯಿಲ್ಲ. ಐ ಡೋಂಟ್ ನೋ ವೈ ಬಟ್ ಇಟ್ಸ್ ಓಕೆ. ಈ ಥರ ಹಾಕೊಂಡ್ರು ಇಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್. ಬಟ್ ಅದರ ಫ್ಲವರ್ ಬಂದಿದ್ರೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ಆ ಫ್ಲವರ್ ಬರ್ತಾನೆ ಇಲ್ಲ. ಬಟ್ ಇಟ್ಸ್ ಓಕೆ. ಈ ಥರನೂ ಚೆನ್ನಾಗಿದ್ದಕ್ಕೆ ನಾನು ಔಟ್ ಆಫ್ 10 ಐ ಗಿವ್ 8. ಹ್ಯಾಕ್ ನಂಬರ್ 4 is not up to the mark. ಬಟ್ ಅಪ್ ಟು ದ ಮಾರ್ಕ್ ಅಂದರೆ ನಾನು ಮಾಡೋಕ್ಕೆ ಬರ್ತಾಯಿಲ್ಲ ಅಷ್ಟೇ. ಬಟ್ ದಿಸ್ ಇಸ್ ಆಲ್ಸೋ ಗುಡ್. ನಿಮಗೆ ಯಾರಿಗಾದ್ರೂ ನೀಟಾಗಿ ಬಂದರೆ ಅದನ್ನು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ. ಸೊ ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹ್ಯಾಕ್ ನಂಬರ್ 5 ಏನಂತ ಅಂದರೆ ಇದು ಪ್ಯಾಂಟ್ ಇದನ್ನು ಮಾಡಿರೋದು. ಸೊ ಇವಾಗ ಯೂಶ್ವಲಿ ಮನೇಲಿ ಏನಾದ್ರು ಪ್ಯಾಂಟ್ ಹಾಕಿದಾಗ ತುಂಬ ಉದ್ದ ಇದ್ದಾಗ ಕಟ್ ಮಾಡೋಕ್ಕಾಗಿರಲ್ಲ. ಸೊ ಆ ಥರ ಪ್ಯಾಂಟ್ಸ್ಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಟ್ರಿಕ್ ಇದೆ. ಅದು ಏನಂತ ಅಂದರೆ
ಓಕೆ, ಸೊ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ಬ್ಯಾಂಡಿಂದ ಅದನ್ನು ಟೈಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್, ದಿಸ್ ಈಸ್ ಸೋ ಕೂಲ್. ಸೊ ಈ ಥರ ಮಾಡಿದ್ರೆ ಆಫ್ಕೋರ್ಸ್ ಜಾಗರ್ಸ್ ಥರ ಆಗುತ್ತೆ. ಸೊ ಇವಾಗ ಇದು ಸಕ್ಸಸ್ಫುಲ್ ಆಗುತ್ತಾ ಆಗಲ್ವಾ ಅಂತ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಹ್ಯಾಕ್ ನಂಬರ್ 5. ಇವಾಗ ಇಲ್ಲಿ ನೀವು ನೋಡ್ಬೋದು ನಾನು ಎಷ್ಟು ಲೂಸ್ ಆ್ಯಂಡ್ ಉದ್ದ ಪ್ಯಾಂಟ್ ಹಾಕೊಂಡಿದ್ದೀನಿ ಅಂತ. ಈ ಹ್ಯಾಕ್ನ ಟ್ರೈ ಮಾಡಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ, ಎಷ್ಟು ಶಾರ್ಟ್ ಬೇಕು ಅಷ್ಟು ಮಾಡಿಕೊಂಡು ಇಲ್ಲಿ ಹಿಂದೆ ಸ್ವಲ್ಪ ಇಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ರಬ್ಬರ್ ಬ್ಯಾಂಡ್ನ ಮೇಲೆ ತೊಗೊಂಡು ಫುಲ್ ಎಲ್ಲಿ ಫೋಲ್ಡ್ ಮಾಡಿರ್ತೀರ ಅಲ್ಲಿ ಹೆಂಡ್ವರೆಗೂ ಹಾಕಬೇಕು. ಆದಮೇಲೆ ನೆಕ್ಸ್ಟ್ ಹಿಂಗೆ ಒಳಗಡೆಗೆ ಫೋಲ್ಡ್ ಮಾಡಬೇಕು. ದ್ಯಾಟ್ಸ್ ಇಟ್. ಸೊ ಇವಾಗ ಇದೇ ಥರ ಇನ್ನೊಂದು ಕಾಲ್ಗೂ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ 2 ಕಾಲ್ಗೂ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ಸೋ ಈಸಿ ಆ್ಯಂಡ್ ಎಷ್ಟು ಕಂಫರ್ಟಬಲ್ ಆಗಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಈ ಪ್ಯಾಂಟ್ ತುಂಬ ಉದ್ದ ಇತ್ತು. ಸೊ ಇವಾಗ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ, ಫಸ್ಟ್ ಎಷ್ಟು ಉದ್ದ ಮತ್ತು ಅದು ಕಂಫರ್ಟಬಲ್ ಆಗಿರಲಿಲ್ಲ ನನಗೆ. ಆ್ಯಕ್ಚುಲಿ ತುಂಬ ಸ್ಕಿಪ್ ಆಗ್ತಾಯಿತ್ತು. ಬಟ್ ಇವಾಗ ದಿಸ್ ಈಸ್ ಸೋ ಕಂಫರ್ಟಬಲ್. ಈ ಹ್ಯಾಕಿಗೆ ಹ್ಯಾಕ್ ನಂಬರ್ 5 ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಇದಕ್ಕೆ 10 on 10 ಕೊಡ್ತೀನಿ. ನನಗದು ಸೂಪರ್ ಡೂಪರ್ ಇಷ್ಟ ಆಯಿತು ಈ ಹ್ಯಾಕ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಹೇಳಿ, ನನ್ನ ವಿಡಿಯೋನ ಲೈಕ್ ಮಾಡಬೇಕು. ಸೊ ನಾನು ಚೂಸ್ ಮಾಡಿದ ಹ್ಯಾಕ್ಸ್ ಎಲ್ಲನೂ ಟ್ರೈ ಮಾಡಿದ್ದೀನಿ. ನನಗೆ ಎಲ್ಲ ಹ್ಯಾಕ್ಸ್ ಇಷ್ಟ ಆಯಿತು. ಬಟ್ ಶರ್ಟ್ ತಂದುಬಿಟ್ಟು ನನಗೆ ಎಲ್ಲನೂ ತುಂಬ ಇಷ್ಟ ಆಯಿತು. ಮೇ ಬಿ ಶರ್ಟ್ನ ನಾನು ಸ್ವಲ್ಪ ಓವರ್ ಸೈಜ್ಡ್ ಶರ್ಟ್ ಯೂಸ್ ಮಾಡಿದರೆ ಅದು ಕೂಡ ಸಕ್ಸಸ್ ಆಗ್ತಾಯಿತ್ತು. ಸೊ ನೀವು ಎಲ್ಲರೂ ಇದನ್ನು ಮನೇಲಿ ಟ್ರೈ ಮಾಡಿ. ಓಕೆನಾ, ಈಗೆಲ್ಲ ನಿಮಗೆ ಕಂಫರ್ಟಬಲ್ ಇರುತ್ತಾ ಇರಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ, ಸೊ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾಟ್ ಓನ್ಲಿ ಫ್ಯಾಷನ್ ಹ್ಯಾಕ್ಸ್, ಇದೇ ಥರ ಸಾಕಷ್ಟು ಹ್ಯಾಕ್ಸ್ ಇದೆ. ಮೇ ಬಿ ಕುಕಿಂಗ್ ಆಗಿರ್ಬೋದು, ಕುಕಿಂಗ್ ಹ್ಯಾಕ್ಸ್ ಆಗಿರ್ಬೋದು, ಅಥವಾ DIYs ಹ್ಯಾಕ್ಸ್ ಇರ್ಬೋದು, ಮತ್ತು ಹೇರ್ ಸ್ಟೈಲ್ ಹ್ಯಾಕ್ಸ್ ಇರ್ಬೋದು. ಅದನ್ನೆಲ್ಲನೂ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಟ್ರೈ ಮಾಡಬೇಕಂತಂದರೆ ನೀವು ಇದೇ ಥರ ನನ್ನ ವೀಡಿಯೋಸ್ ಎಲ್ಲ ನೋಡಬೇಕು ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಬೇಕು. ಓಕೆನಾ, ಸೊ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನನ್ನ ವೀಡಿಯೋಸ್ ಆಗಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೋಂಟ್ ಫರ್ಗೆಟ್ ಟು ಗಿವ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋ. ಸೊ ಮತ್ತೆ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.